ಆಸ್ತಿ ಖರೀದಿ ಮಾಡಬೇಕು ಅಂದ್ರೆ ಈ ಕುಜ ನಮ್ಗೆ ಬಹಳ ಮುಖ್ಯ. ನರಸಿಂಹನ ಅನುಗ್ರಹ ಆಗತ್ತೆ, ಭೂದೇವಿ ಮತ್ತು ಲಕ್ಷ್ಮಿಯ ಅನುಗ್ರಹ ಆಗತ್ತೆ. ಈ ಹೊಸಲನ್ನ ದಾಟುವಂತ ಸಂದರ್ಭದಲ್ಲಿ ಆ ದೇವತಾ ಅನುಗ್ರಹ ಆಗತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂತಹ ಮಲೆಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮದ್ದು ದೀಕ್ಷಿತ್ ಮಾಡುವಂತ ಪರಿಪೂರ್ಣವಂತ ನಮಸ್ಕಾರಗಳು. ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ ಅಂತ ಹೇಳ್ತಾ, ಇದೇ ಮೇ 6ನೇ ತಾರೀಕಿಂದ ಆನ್ಲೈನ್ ಮುಖಾಂತರ ಮಂಗಳವಾರ ಗುರುವಾರ ಆನ್ಲೈನ್ ಝೂಮ್ ಕ್ಲಾಸನ್ನ ವಾಸ್ತು ಕ್ಲಾಸನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮಲ್ಲಿ ವಾಸ್ತುವನ್ನು ಕಲ್ತ್ಕೊಂಡು ತುಂಬಾ ಚೆನ್ನಾಗಿ ಮನೆಗಳನ್ನು ಕಟ್ಕೋತಾ ಇದ್ದಾರೆ ಮತ್ತು ಎಕ್ಸ್ಪರ್ಟ್ಸ್ ಕೂಡ ಆಗಿದ್ದಾರೆ. ನಮ್ಮಲ್ಲಿ ವೈದಿಕ ವಾಸ್ತು ಅಂದ್ರೆ ಭೂಮಿ ಪೂಜೆಯಿಂದ ಗೃಹ ಪ್ರವೇಶದವರೆಗೆ ಗಮನಿಸಬೇಕಾಗಿರುವ ಎಲ್ಲ ಸಂಪೂರ್ಣವಾದಂತ ಟ್ರೆಡಿಷನಲ್ ವಾಸ್ತುವನ್ನು ಹೇಳ್ಕೊಡ್ತೀನಿ. ವಿತೌಟ್ ಡೆಮಾಲಿಷನ್ ಕರೆಕ್ಷನ್ ಮಾಡ್ಬೇಕಲ್ಲ, ಅದಕ್ಕೆ ಪಿರಮಿಡ್ ವಾಸ್ತುವನ್ನ ಹೇಳ್ಕೊಡ್ತೀನಿ. ಕಲರ್ ವಾಸ್ತು, ಇಂಟೀರಿಯರ್ ಮಾಡ್ಬೇಕಲ್ಲ ಮನೆದು, ಇಂಟೀರಿಯರ್ ವಾಸ್ತು, ಅದರ ಜೊತೆಗೆ ಮನೆಯಲ್ಲಿ ಯಾವ್ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಟ್ಟರೆ ಧನಾತ್ಮಕತೆ ಬರುತ್ತೆ, ಫೆಂಕ್ಷುಯಿ ವಾಸ್ತುವನ್ನ ನಮ್ಮ ನೇಟಿವಿಟಿಗೆ ತಕ್ಕಂಗೆ ಹೇಳ್ಕೊಡ್ತೀನಿ ಮತ್ತು ಒಂದು ಕ್ರಿಸ್ಟಲ್ ಪ್ಲೇಸ್ಮೆಂಟ್ಗಳನ್ನ ಹೇಳ್ಕೊಡ್ತೀನಿ. ಹೀಗೆ ಸಂಪೂರ್ಣವಾದಂತಹ ಭೂಪರೀಕ್ಷೆಯಿಂದ ಸಂಪೂರ್ಣ ಗೃಹ ಪ್ರವೇಶದ ತನಕ, ಉಪಗ್ರಹಗಳಿಂದ, ಕಾಲಮ್ ಸ್ಟ್ರಕ್ಚರ್ ಇಂದ ಎಲ್ಲ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ಅಡ್ಮಿಷನ್ ಆಗಿ. ಅದ್ರ ಜೊತೆಗೆ ನೀವು ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟಬೇಕು ಅನ್ಕೊಂಡಿದ್ದೀರಿ ಅಂದ್ರೆ ಒಬ್ರು ಕನ್ಸಲ್ಟೆಂಟ್ ಅನ್ನ ಕರೆದು ಕೊಡುವಂತ ಫೀಸ್ ಅಲ್ಲಿ ನಾನು ನಿಮ್ಗೆ ಸಂಪೂರ್ಣವಾದಂತಹ ವಿಷಯವನ್ನ ತಿಳಿಸ್ಕೊಡ್ತೀನಿ 4 to 5 months ಅಲ್ಲಿ. ಅದರ ಜೊತೆಗೆ ಪುರೋಹಿತರು, ಅರ್ಚಕರು, ಆರ್ಕಿಟೆಕ್ಟ್, ಇಂಜಿನಿಯರ್ಸ್, ಮೇಸ್ತ್ರಿಗಳು, ಯಾರಿಗೆಲ್ಲ ಈ ವಾಸ್ತುವನ್ನ ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಸಾಮಾನ್ಯವಾಗಿ ಮುಖ್ಯದ್ವಾರ ಇದೆಯಲ್ಲ ಮನೆದು, ಇದು ಬಹಳ ಮುಖ್ಯ. ಮನೆಗೆ ಮುಖ್ಯದ್ವಾರ ಶುಭ ನಡಿಗೆಯನ್ನ ಕೊಡುತ್ತೆ. ಇದೇ ಮನೆಯ ಮುಖ್ಯ. ಇದನ್ನ ಮನೆಯ ಮುಖ ಅಂತ ಕರಿತೀವಿ ನಾವು. ನೋಡಿ, ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ಬೇಕಾಗಿರುವಂಥದ್ದು ಏನಂದ್ರೆ, ಈ ಬಾಗಿಲಿನ ಎಡ ಮತ್ತು ಬಲಭಾಗದಲ್ಲಿರುವಂತಹ ಸ್ಟ್ರಕ್ಚರ್ ಏನಿದೆ, ವುಡ್ ಸ್ಟ್ರಕ್ಚರ್, ಇದನ್ನ ನಾವು ದ್ವಾರ ಸ್ತಂಭ ಅಂತ ಕರಿತೀವಿ. ಈ ಮೇಲ್ಗಡೆ ಇರುವ ಪೊಸಿಷನ್ ಅನ್ನ ನಾವು ನಾಸ ಅಂತ ಕರಿತೀವಿ. ಕೆಳಗಡೆ ಇರುವಂತಹ ಪೊಸಿಷನ್ ಅನ್ನ ನಾವು ಶಿಲಾ ಅಂತ ಕರಿತೀವಿ ಅಥವಾ ವಸ್ತಿಲು ಅಂತ ಕರಿತೀವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಮನೆ ಬೇಗ ಸಾಲ ತೀರಬೇಕು, ಮನೆಗೆ ಯಾವುದೇ ತರದ ಜನಗಳ ದೃಷ್ಟಿ, ಶತ್ರು ಬಾಧೆಗಳಾಗಬಾರ್ದು, ಮನೆ ಬೇಗ ಕಂಪ್ಲೀಟ್ ಆಗಬೇಕು, ಮನೆಗೆ ವಾಸ ಮಾಡ್ಲಿಕ್ಕೆ ಹೋದ್ಮೇಲೆ ನಮಗೆ ತುಂಬಾ ಒಳ್ಳೇದಾಗಬೇಕು ಅನ್ನುವಂಥ ಆಲೋಚನೆ ಇದ್ರೆ ಒಂದು ಒಳ್ಳೆ ಮುಹೂರ್ತದಲ್ಲಿ ತಾರಾಬಲಯುಕ್ತವಾಗಿರುವಂತಹ ಭೋಜನ, ಅಡಿಗೆ, ರಾಜಯೋಗದಲ್ಲಿ ಈ ಮುಖ್ಯ ದ್ವಾರವನ್ನ ನಿಲ್ಲಿಸ್ಬೇಕು. ಯಾವಾಗಂದ ಆವಾಗ ನಿಲ್ಲಿಸ್ಬಿಡೋದಲ್ಲ, ಒಂದು ಒಳ್ಳೆ ಮುಹೂರ್ತವನ್ನ ನೋಡಿ. ಭೂಮಿ ಪೂಜೆ ಬಾಗಲ್ ನಿಲ್ಲಿಸುವಂಥದ್ದು, ತಾರ್ಸಿ ಹಾಕುವಂಥದ್ದು ಒಳ್ಳೆ ಮುಹೂರ್ತದಲ್ಲಿ ನಿಲ್ಲಿಸ್ಬೇಕು ನೀವು. ಒಳ್ಳೆ ಮುಹೂರ್ತದಲ್ಲಿ ಅದನ್ನ ಮಾಡಿದ್ರೆ 100% ಒಳ್ಳೇದಾಗುತ್ತೆ. ಈ ಬಾಗಲನ್ನ ನಿಲ್ಲಿಸುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ, ಈ ವಸ್ತಿಲನ್ನ ಅಂದ್ರೆ ಈ ಬಾಗಲನ್ನ ಕೂರ್ಸಕ್ಕಿಂತ ಮುಂಚೆ ನಿಮ್ಮ ಫ್ಲೋರ್ ಲೆವೆಲ್ ಅಲ್ಲಿ ಒಂದು ಅರ್ಧ ಅಡಿ ಹಳ್ಳವನ್ನ ತೆಗೆಸ್ಬೇಕು. ಹಳ್ಳವನ್ನ ತೆಗೆಸಿ ನೀವೇನ್ ಮಾಡಬೇಕು ಅಂದ್ರೆ, ಒಂದು ಮಡಿಕೆ, ಮಣ್ಣಿನ ಮಡಿಕೆ, ಈ ಮಣ್ಣಿನ ಮಡಿಕೆ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಕುಜಗ್ರಹವನ್ನ ಇಂಡಿಕೇಟ್ ಮಾಡುತ್ತೆ. ಕುಜ ಇಸ್ ಎ ಭೂಮಿ ಪುತ್ರ, ಅದಕ್ಕೆ ಕುಜನನ್ನ ಇಂಡಿಕೇಟ್ ಮಾಡುತ್ತೆ. ಕುಜ ಕೆಂಪು. ವಿಶೇಷವಾಗಿ ಒಂದು ಗೃಹ ನಿರ್ಮಾಣ ಮಾಡಬೇಕು, ಒಂದು ಆಸ್ತಿ ಖರೀದಿ ಮಾಡಬೇಕು ಅಂದ್ರೆ ಈ ಕುಜ ನಮ್ಗೆ ಬಹಳ ಮುಖ್ಯವಾಗಿರುವಂಥದ್ದು. ಅದಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಮಣ್ಣಿನ ಮಡಿಕೆ ಕುಜನನ್ನು ಇಂಡಿಕೇಟ್ ಮಾಡುತ್ತೆ, ಭೂತತ್ವವನ್ನು ಕೂಡ ಇಂಡಿಕೇಟ್ ಮಾಡುತ್ತೆ. ಅದಾದ್ಮೇಲೆ ಈ ಮಡಿಕೆ ಒಳಗಡೆ ಸಂಪೂರ್ಣವಾಗಿ ಜೇನುತುಪ್ಪವನ್ನ ತುಂಬಬೇಕು. ಈ ಜೇನುತುಪ್ಪ ಲಕ್ಷ್ಮಿಯನ್ನ ಇಂಡಿಕೇಟ್ ಮಾಡುತ್ತೆ. ಅದಾದ್ಮೇಲೆ ಈ ಮಣ್ಣಿನ ಮಡಿಕೆಗೆ ಸಂಪೂರ್ಣವಾಗಿ ಜೇನುತುಪ್ಪವನ್ನು ತುಂಬಿದ ಮೇಲೆ ಇದಕ್ಕೊಂದು ಕೆಂಪು ಬಟ್ಟೆಯಿಂದ ಮುಚ್ಚಬೇಕು. ಇದು ಕೂಡ ಕುಜನನ್ನ ಇಂಡಿಕೇಟ್ ಮಾಡುತ್ತೆ. ಇದು ಕೆಂಪು ಬಟ್ಟೆ ಕುಜ, ಮಣ್ಣಿನ ಮಡಿಕೆ ಭೂತತ್ವ ಅಂದ್ರೆ ಭೂದೇವಿಯನ್ನ ಇಂಡಿಕೇಟ್ ಮಾಡುತ್ತೆ. ಅದ್ರ ಜೊತೆಗೆ ಜೇನುತುಪ್ಪ ಲಕ್ಷ್ಮಿಯನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ವಿಷ್ಣುವಿಗೆ ವಿಶೇಷವಾಗಿ ಭೂದೇವಿ ಮತ್ತು ಲಕ್ಷ್ಮಿಯನ್ನ ಕಂಡ್ರೆ ಬಹಳ ಪ್ರೀತಿ.
ಮತ್ತು ಕುಜ ಗೃಹಕಾರಕನಾಗಿರೋದ್ರಿಂದ ಆ ಕೆಂಪು ಬಟ್ಟೆಯಿಂದ, ಪ್ರಾಸ್ಪರಿಟಿ ಅಂತ ಕರಿತೀವಿ, ಕೆಂಪು ಬಟ್ಟೆಯಿಂದ ಮುಚ್ಚಬೇಕು. ಮುಚ್ಚಾದ ಮೇಲೆ ಈ ಭೂಮಿಯ ಕೆಳಭಾಗದಲ್ಲಿ ಒಂದು ತಾಮ್ರದ ತಗಡು, ಆ ತಾಮ್ರದ ತಗಡಿನ ಅಕ್ಕಪಕ್ಕದಲ್ಲಿ ಒರಿಜಿನಲ್ ನವರತ್ನ, ನೀವು ಯಾವ್ದೋ ಒಂದು ಪ್ಲಾಸ್ಟಿಕ್ 20 ರೂಪಾಯಿ ಸಿಕ್ತು ಅಂತ ಹಾಕಿದ್ರೆ ದರಿದ್ರ ಬಂದ್ಬಿಡುತ್ತೆ ನಿಮಗೆ. ಮಾಡೋದ್ರಿಂದ ಒಂದು ಇಲ್ಲ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಮಾಡಿ, ಇಲ್ಲ ನಿಮ್ಗೆ ಹೆಂಗ್ ಬೇಕಂಗ್ ಮಾಡಿ. ನೋಡಿ ಇದ್ರ ಕೆಳಗಡೆ ನವರತ್ನಗಳು, ಒರಿಜಿನಲ್ ನವರತ್ನವನ್ನ ಹಾಕಿ ಈ ಮಣ್ಣಿನ ಮಡಿಕೆಯನ್ನ, ಈ ವಸ್ಲು ಶಿಲಾ ಅಂತ ಏನ್ ಹೇಳ್ತೀವಿ ಅದ್ರ ಕೆಳಗಡೆ ಇಟ್ಬಿಡ್ಬೇಕು. ಇಟ್ಬಿಟ್ಟು ಅದ್ರ ಮೇಲೆ ವಸ್ಲನ್ನ ಕೂರಿಸ್ಬೇಕು. ಸಿಮೆಂಟ್ ಫಿಲ್ ಮಾಡ್ಬಿಟ್ಟು ಅದ್ರ ಮೇಲೆ ವಸ್ಲನ್ನ ಕೂರಿಸ್ಬೇಕು. ಯಾಕೆ ಅಂದ್ರೆ ಈ ವಸ್ತಲಲ್ಲಿ ಯಾರಿದ್ದಾರೆ ಅಂದ್ರೆ ನರಸಿಂಹಸ್ವಾಮಿಯ ವಾಸ ಇದೆ. ಈ ನರಸಿಂಹ ಇರುವಂತ ಕಡೆ ಭೂದೇವಿಯ ಸ್ವರೂಪವಾಗಿರುವಂತ ಜೇನುತುಪ್ಪ, ಭೂದೇವಿಯ ಸ್ವರೂಪವಾಗಿರುವಂತಹ ಮಣ್ಣಿನ ಮಡಿಕೆ, ಗೃಹಕಾರಕನಾಗಿರುವಂತಹ ಕುಜನಿಗೆ ಸಂಬಂಧಪಟ್ಟಂಗೆ ಕುಜ ಇಸ್ ಇಂಡಿಕೇಟ್ ನರಸಿಂಹ ಆಲ್ಸೋ. ಅದರಿಂದ ಇಲ್ಲಿ ಕೆಂಪು ಬಟ್ಟೆಯನ್ನ ಕಟ್ಟಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನರಸಿಂಹನ ಅನುಗ್ರಹ ಆಗತ್ತೆ, ಭೂದೇವಿ ಮತ್ತು ಲಕ್ಷ್ಮಿಯ ಅನುಗ್ರಹ ಆಗತ್ತೆ. ಈ ಹೊಸಲನ್ನ ದಾಟುವಂತ ಸಂದರ್ಭದಲ್ಲಿ ಆ ದೇವತಾ ಅನುಗ್ರಹ ಆಗತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಏನ್ ಹೇಳ್ತಿರ್ತೀವಿ ಅಂದ್ರೆ ಈ ಬಾಗಿಲು ಮುಂದೆ ಬಾಗಿಲನ್ನ ನೀಟಾಗಿ ಇಟ್ಕೊಳ್ಳಿ, ಅರ್ಶಿನ ಕುಂಕುಮವನ್ನ ಹಚ್ಚಿ, ಚಪ್ಪಲಿಯನ್ನ ಬಿಡಬೇಡಿ, ಪ್ರತಿದಿನ ಅದನ್ನ ತೊಳೀರಿ, ಅದ್ರ ಮುಂದೆ ಶುಚಿರ್ಭೂತವಾಗಿದ್ದ ರಂಗೋಲಿಯನ್ನ ಹಾಕಿ, ಇದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಅದರಿಂದ ಈ ತರದಾಗಿ ಯಾರು ಬಾಗಿಲನ್ನ ನಿಲ್ಲಿಸ್ತಾರೋ ಬೇಗ ಸಾಲ ತೀರುತ್ತೆ. ವಿಶೇಷವಾಗಿ ಭೂದೇವಿ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಗೃಹ ನಿರ್ಮಾಣದ ಸಾಲಗಳೆಲ್ಲವೂ ತೀರಿ ಇನ್ನೊಂದು ಗೃಹ ನಿರ್ಮಾಣ ಮಾಡುವಂತಹ, ಇನ್ನೊಂದು ನಿವೇಶನವನ್ನ ಕಟ್ಟುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಈ ರೀತಿಯಾಗಿ ಗೃಹ ನಿರ್ಮಾಣವನ್ನ ಮಾಡಿ, ಈ ವಸ್ಲಿನ ಬಗ್ಗೆ ಇನ್ನೂ ತುಂಬಾ ವಿಷಯಗಳಿದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮಗೂ ಕೂಡ ನಿಮ್ಮ ಕಂಪ್ನಿ, ನಿಮ್ಮ ಫ್ಯಾಕ್ಟರಿ, ನಿಮ್ಮ ಮನೆ ವಾಸ್ತುವಿನ ವಿಚಾರವಾಗಿ ಸಲಹೆಯನ್ನು ತಗೋಬೇಕು ಅಂತಂದ್ರೆ ಖಂಡಿತವಾಗಿಯೂ ಭೇಟಿ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.